ತೇಜು, ನಿನ್ನ ವರ್ಕ್ ಎಲ್ಲ ಹೇಗೆ ನಡೀತಿದೆ? ತುಂಬ ಚೆನ್ನಾಗಿ ನಡೀತಿದೆಪ್ಪ. ಗುಡ್. ತೇಜು, ನೀನು ಆಫೀಸ್ ಕಡೆ ಗಮನ ಕೊಟ್ಟರಷ್ಟೇ ಸಾಲದು, ಹೆಂಡತಿ ಕಡೆಗೂ ಗಮನ ಕೊಡಬೇಕು. ಅವಳಿಗೇನಾಗಿದೆಪ್ಪ, ತಿನ್ಕೊಂಡು ಉಂಡ್ಕೊಂಡು ನನ್ನ ತಲೆ ಕೆಡಿಸ್ಕೊಂಡು ಚೆನ್ನಾಗಿದ್ದಾಳೆ. ತೇಜು, ಹೆಂಡತಿ ಬಗ್ಗೆ ಹಾಗೆಲ್ಲ ಉಡಾಫೆಯಿಂದ ಮಾತಾಡಬಾರ್ದು. ಏನು ಗೊತ್ತಾ ತೇಜು, ಮಲ್ಲಿಕಾ ಒಂದು ಒಳ್ಳೆ ಕುಟುಂಬದಿಂದ ಬಂದಂಥ ಹುಡುಗಿ. ಅವಳಿಗೆ ಅವಳದೇ ಆದಂಥ ಆಸೆ ಕನಸುಗಳೆಲ್ಲ ಇರುತ್ತೆ. ಗಂಡನಾಗಿ ನೀನು ಅದನ್ನೆಲ್ಲ ಗೌರವಿಸಬೇಕಲ್ವಾ? ಅದನ್ನೇ ಸ್ವಲ್ಪ ತಿಳಿಸಿ ಹೇಳು. ನಾನು ನನ್ನ ಕೈಲಾದಷ್ಟು ಬುದ್ಧಿ ಹೇಳ್ತಾನೆ ಇರ್ತೀನಪ್ಪ, ಆದರೆ ಏನೂ ಪ್ರಯೋಜನ ಇಲ್ಲ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತಂತೆ, ಆ ಥರ ಬಿಹೇವ್ ಮಾಡ್ತಾಳೆ. ನೀನು ಒಂದು ಟೈಮಲ್ಲಿ ಹಾಗೆ ಅಲ್ವಾ ಇದ್ದಿದ್ದು? ಹೌದಪ್ಪ, ಒಪ್ಕೋತೀನಿ, ನಾನು ತಪ್ಪು ಮಾಡಿದ್ದೀನಿ. ಆದರೆ ಅದನ್ನೇ ಯೋಚನೆ ಮಾಡ್ತಾ ಕೂರಲ್ಲ. ಪಾಸ್ಟ್ ಇಸ್ ಪಾಸ್ಟ್. ನಮ್ಮ ತಪ್ಪುಗಳ ಹಳೆ ಬ್ಯಾಗ್ನ ಹಿಂದೆ ಎಸ್ದು ನಡೆದಿದ್ರ ಬಗ್ಗೆ ಯೋಚನೆ ಮಾಡದೆ ಮುಂದಕ್ಕೆ ಹೋಗೋದನ್ನ ಯೋಚನೆ ಮಾಡಬೇಕು ಅಂತ ನೀವು ಹೇಳ್ಕೊಟ್ಟಿದ್ದ ಪಾಠನೇ ನಾನು ಫಾಲೋ ಮಾಡ್ತಾ ಇದ್ದೀನಪ್ಪ. ಆದರೆ ಆ ಮಲ್ಲಿಕಾ ಹಾಗಲ್ಲಪ್ಪ. ನೀನ್ ಮಾತ್ರ ಅಲ್ಲ ತೇಜು, ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಮನೆ ಅಂದಮೇಲೆ ಒಂದ್ ಮಾತು ಬರತ್ತೆ ಹೋಗತ್ತೆ, ಬಟ್ ಮಲ್ಲಿಕಾ ಥರ ನಾನದನ್ನ ಕ್ಯಾರಿ ಮಾಡಲ್ಲ. ನನಗೆ ಒಂದು ಖುಷಿ ಆಗೋದೇನು ಗೊತ್ತಾ, ನೀವಿಬ್ಬರು ಎಷ್ಟು ಮೆಚುರಿಟಿಯಿಂದ ಬಿಹೇವ್ ಮಾಡ್ತೀರಾ. ತೇಜು, ನೀನು ಮಲ್ಲಿಕಾನ್ ಬರೀ ಮದುವೆ ಆಗಿಲ್ಲ, ಅವಳು ನಿನ್ನ ಜವಾಬ್ದಾರಿ. ಆಮೇಲೆ ನಮ್ಮ ಥರನೇ ಮಲ್ಲಿಕಾ ಇರಬೇಕು ಅಂತ ಅನ್ನೋದು ತಪ್ಪಾಗತ್ತೆ. ಅಪ್ಪ, ನನಗೇನ್ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಮಲ್ಲಿಕಾಯಿಂದ ಇಲ್ಲ. ಆದ್ರೆ ಈ ಮನೆ ಸೊಸೆಯಾಗಿ ಒಂದ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಅವಳು ಮಾಡ್ಕೋಬೇಕಲ್ವಾ? ಮಾಡ್ಕೋತಾಳೆ, ಎಲ್ಲ ನಿಧಾನವಾಗಿ ಆಗತ್ತೆ. ಮೊದಲು ಅವಳ ಮನಸ್ಸನ್ನು ನೀವು ಗೆಲ್ಲಬೇಕು, ಆಮೇಲೆ ತಾನೇ ಎಲ್ಲ ಸರಿ ಹೋಗತ್ತೆ. ಅವಳಿಗೆ ಹೇಳೋದು ಒಂದೇ, ಎಮ್ಮೆ ಮುಂದೆ ಕಿನ್ನರಿ ಬಾರಿಸೋದು ಒಂದೇ ಅಪ್ಪ. ನೋಡಿ ತೇಜು, ಸಕ್ಸಸ್ ಆಗೋವರೆಗೂ ನಿನ್ನ ಪ್ರಯತ್ನ ನೀನು ಬಿಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಮಲ್ಲಿಕಾ ನಿನ್ನ ಮಾತು ಕೇಳದೆ ಹೋದರೆ ನೀನು ಅವಳ ದಾರಿಗಿಳಿದು ಪ್ರಯತ್ನ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿಯಪ್ಪ, ನೀವು ಹೇಳ್ದಂಗೆ ಆ ಪ್ರಯತ್ನನೂ ಮಾಡ್ತೀನಿ. ನೀವೀಗ ಊಟ ಮಾಡಿ. ಕಾವೇರಿ, ಯಾಕೆ ಸಡನ್ ಡಿಸಿಷನ್? ನೀನ್ ಯಾಕೆ ಈ ತರ ಚೇಂಜ್ ಆಗಿದ್ಯಾ? ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಇಂಥ ತುಂಬಾ ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಕಂಬಳಿ ಹುಳಗಳು ಚಿಟ್ಟೆ ಆಗ್ಬೇಕು ಅಂದ್ರೆ ಒಂದಷ್ಟು ದಿನ ಕೋಶದಲ್ಲೇ ಇರಬೇಕು. ಪ್ಲೀಸ್, ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ಇವಳು ಯಾಕೆ ಈಗ ನಡ್ಕೋತಿದ್ದಾಳೆ? ಏನಾಗಿದೆ ಇವಳಿಗೆ? ಕಾವೇರಿ, ಯಾಕೆ ನೀನು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ನನ್ನಿಂದ ಏನಾದರೂ ತಪ್ಪಾಗಿದ್ಯಾ? ಹಾಗೇನಾದರೂ ಆಗಿದ್ರೆ ಹೇಳು. ಐ ಆಮ್ ರೆಡಿ ಟು ಅಪೋಲೋಜೈಸ್ ಯು. ನನಗದ್ರಲ್ಲಿ ಯಾವ ಗಿಲ್ಟ್ ಫೀಲು ಇಲ್ಲ.
ನಿನ್ನ ಸಪೋರ್ಟ್ ನನಗೆ ಬೇಕೇ ಬೇಕು ಕಾವೇರಿ. ಮೈ ವಿನ್ ಸೀರೀಸ್ ಶುಡ್ ಬಿ ಕಂಟಿನ್ಯೂಡ್. ನನ್ನ ಸಕ್ಸಸ್ಗೆಲ್ಲ ನೀನೇ ಕಾರಣ ಆಗಬೇಕು. ಬರ್ತಾ ಇದ್ದಾನ್ ನೋಡು ಬಂಡಲ್ ಬಡಾಯಿ ಆದಿತ್ಯ ಯಮರಾಜ. ದೊಡ್ಡದಾಗಿ ಯೋಗ ಮಾಡೋ ತರ ಮ್ಯಾಟ್ ಹಿಡ್ಕೊಂಡು ಬರ್ತಾನೆ. ಶವಾಸನ ಹೆಸರಲ್ಲಿ ಚೆನ್ನಾಗಿ ನಿದ್ದೆ ಹೊಡಿತಾನೆ. ನನ್ಗೇನೋ ಇವತ್ತು ಆದಿತ್ಯ ಯೋಗ ಮಾಡೇ ಮಾಡ್ತಾನ ಅನ್ಸುತ್ತೆ. ಭ್ರಾಮೆ, ಯಾವತ್ತು ಮೈ ಬಗ್ಸಿರೋ ಗಿರಾಕಿನೇ ಅಲ್ಲ. ನಮಗೂ ನಿಮ್ಗೂ ವಾದ ಯಾಕೆ? ನೋಡಕ್ ಮಜಾ ಸಿಗುತ್ತೆ, ದುಡ್ಡು ಸಿಗುತ್ತೆ, ಬೆಡ್ಸ್ ಕಟ್ಟಣವಾ? ಇದಪ್ಪ ಮಾತು ಅಂದ್ರೆ. ನೋಡಪ್ಪ, ಅವನಿಗೆ ಯೋಗ ಮಾಡಲ್ಲ. ಮಸಾಲೆ ದೋಸೆ ಕಾಫಿ 100 ರೂಪೀಸ್. ಇಲ್ಲ, ಅವನ್ ಯೋಗ ಮಾಡೇ ಮಾಡ್ತಾನೆ. ಕಾಫಿ ಮಸಾಲೆ ದೋಸೆ 200 ರೂಪೀಸ್. ಡನ್ ಡನ್.